ಸ್ನೇಹಿತರೆ, ಇವತ್ತು ನಾವು ಆಂಡ್ರಾಯ್ಡ್ ಫೋನ್ನಲ್ಲಿ ಯಾವ ರೀತಿ ಕಾಲ್ ಫಾರ್ವರ್ಡಿಂಗ್ನ ಡಿಆಕ್ಟಿವೇಟ್ ಮಾಡಬೇಕು ಅಥವಾ ಕ್ಯಾನ್ಸಲ್ ಮಾಡಬೇಕು ಅಂತ ಚರ್ಚೆ ಮಾಡೋಣ. ನಾವು ಆಂಡ್ರಾಯ್ಡ್ ಫೋನ್ನಲ್ಲಿ ಕಾಲ್ ಫಾರ್ವರ್ಡಿಂಗ್ನ ಸೆಟ್ ಮಾಡಿದರೆ ಅದು ನಮ್ಮ ಒಂದು ಫೋನ್ನ ಬೇರೆ ಫೋನ್ಗೆ ನಾವು ಯಾವ ಒಂದು ನಂಬರ್ನ ಸೆಟ್ ಮಾಡಿರ್ತೀವಿ ಆ ನಂಬರ್ಗೆ ಅದು ಫಾರ್ವರ್ಡ್ ಮಾಡುತ್ತೆ. ಅದನ್ನು ನಾವು ಕ್ಯಾನ್ಸಲ್ ಮಾಡಬೇಕು ಅಂದರೆ ಯಾವ ರೀತಿ ಮಾಡ್ಕೋಬೇಕು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ನನ್ನ ಫೋನಲ್ಲಿ ಇಲ್ಲಿ ಕಾಲ್ ಸೆಟ್ಟಿಂಗ್ನ ನಾವು ಮೊದಲು ನಮ್ಮ ಫೋನಲ್ಲಿ ಕಾಲ್ ಸೆಟ್ಟಿಂಗ್ನ ನಾವು ಹುಡುಕಬೇಕಾಗುತ್ತೆ. ಕೆಲವು ಫೋನ್ಗಳಲ್ಲಿ ಕಾಲ್ ಆ್ಯಪ್ ಏನಿರುತ್ತೆ ಅಲ್ಲೇ ಇರುತ್ತೆ, ಕೆಲವು ಫೋನ್ಗಳಲ್ಲಿ ಸೆಟ್ಟಿಂಗ್ಸ್ನಲ್ಲಿ ಹೋಗಿಬಿಟ್ಟು ಹುಡುಕಬೇಕಾಗುತ್ತೆ. ನಾನು ವಿವೋ ಫೋನಲ್ಲಿ ಹೇಳ್ತಾ ಇದ್ದೀನಿ, ಆ ಫೋನಲ್ಲಿ ಕಾಲ್ ಸೆಟ್ಟಿಂಗ್ಸು ಈಸಿಯಾಗಿ ಸಿಕ್ಬಿಡುತ್ತೆ. ಕಾಲ್ ಆ್ಯಪ್ನ ಓಪನ್ ಮಾಡಿದ ತಕ್ಷಣದಲ್ಲಿ ಕಾಲ್ ಸೆಟ್ಟಿಂಗ್ ಅಲ್ಲೇ ಇರುತ್ತೆ. ನೀವು ಬೇರೆ ಫೋನ್ನ ಯೂಸ್ ಮಾಡ್ತಾ ಇದ್ರೆ ಅದನ್ನು ಕೂಡ ಯಾವ ರೀತಿ ನಾವು ಸರ್ಚ್ ಮಾಡ್ಕೋಬೇಕು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ನೋಡಿ, ಮೊದಲು ಈ ಒಂದು ವಿವೋ ಫೋನಲ್ಲಿ ಯಾವ ರೀತಿ ಮಾಡೋದು ಅಂತ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಕಾಲ್ ಆ್ಯಪ್ನ ಓಪನ್ ಮಾಡ್ತೀನಿ. ಈ ರೀತಿ ನಾವು ಕಾಲ್ ಮಾಡ್ತಿರ್ಬೇಕಾದ್ರೆ ಏನು ಓಪನ್ ಮಾಡ್ತೀವಿ ಆ ಆ್ಯಪ್ನ ಓಪನ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ಮೇಲ್ಗಡೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. 3 ಚುಕ್ಕೆಗಳಿರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಕಾಲ್ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ನೋಡೋದಕ್ಕೆ ಸಿಗುತ್ತೆ, ಅದನ್ನು ನಾವು ಓಪನ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ನೋಡ್ಬೋದು ಇಲ್ಲಿ ಕಾಲ್ ವೇಟಿಂಗು, ಕಾಲ್ ಫಾರ್ವರ್ಡಿಂಗು, ಕಾಲ್ ಬೇರಿಂಗು, ಹಂಗೆ ಇಲ್ಲಿ ವಾಯ್ಸ್ ಮೇಲ್ ಹಿಂಗೆಲ್ಲ ಬೇರೆ ಬೇರೆ ಆಪ್ಷನ್ ಇರುತ್ತೆ. ಇಲ್ಲಿ ಕಾಲ್ ಫಾರ್ವರ್ಡಿಂಗ್ ಮೇಲೆ ನಾನು ಕ್ಲಿಕ್ ಮಾಡ್ಕೋತೀನಿ. ಕಾಲ್ ಫಾರ್ವರ್ಡಿಂಗ್ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ, ಕಾಲ್ ಫಾರ್ವರ್ಡಿಂಗ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಈ ರೀತಿ ಕಾಲ್ ಫಾರ್ವರ್ಡಿಂಗ್ ಸೆಟ್ಟಿಂಗ್ಸ್ ಇಲ್ಲಿ ಓಪನ್ ಆಗಿದೆ. ಇಲ್ಲಿ ನೋಡಿ, ನಾನಿಲ್ಲಿ ಆಲ್ವೇಸ್ ಫಾರ್ವರ್ಡ್ ಅಂತ ಸೆಟ್ ಮಾಡಿದ್ದೀನಿ. ಒಂದು ನಂಬರ್ಗೆ ಎಲ್ಲ ಕರೆಗಳು ಫಾರ್ವರ್ಡ್ ಆಗೋ ಹಾಗೆ ಸೆಟ್ ಮಾಡಿದ್ದೀನಿ. ಈ ಒಂದು ಫಾರ್ವರ್ಡ್ನ ನಾವು ಕ್ಯಾನ್ಸಲ್ ಮಾಡ್ಕೋಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಟರ್ನ್ ಆಫ್ ಅಂತ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಈ ರೀತಿ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ನಂಬರ್ನು ಕೂಡ ನಾವು ಚೇಂಜ್ ಮಾಡ್ಬೋದು. ಬೇರೆ ನಂಬರ್ಗೆ ನಾವು ಕಾಲ್ ಫಾರ್ವರ್ಡಿಂಗ್ ಸೆಟ್ ಮಾಡ್ಬೇಕಂದ್ರೆ ಇಲ್ಲಿಂದ ನಂಬರ್ನು ಕೂಡ ನಾವು ಎಡಿಟ್ ಮಾಡ್ಕೋಬೋದು. ಈ ರೀತಿ ನೋಡ್ಬೋದು, ಎಡಿಟ್ ಮಾಡ್ಕೋಬೋದು. ನಂತರದಲ್ಲಿ ಕೆಳಗಡೆ ಟರ್ನ್ ಆಫ್ ಅಂತ ಒಂದು ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಾವು ನಮ್ಮ ಒಂದು ಕಾಲ್ ಫಾರ್ವರ್ಡಿಂಗ್ನ ಕ್ಯಾನ್ಸಲ್ ಮಾಡ್ಕೋಬೋದು, ಸಂಪೂರ್ಣವಾಗಿ ಕ್ಯಾನ್ಸಲ್ ಮಾಡ್ಕೋಬೋದು. ನೋಡ್ಬೋದು, ಈ ರೀತಿ ಸ್ವಲ್ಪ ವೇಟ್ ಮಾಡಿದ ನಂತರದಲ್ಲಿ ನಮ್ಮ ಕಾಲ್ ಫಾರ್ವರ್ಡಿಂಗ್ ಅನ್ನೋದು ಇಲ್ಲಿ ನೋಡಿ ಆಫ್ ಅಂತ ತೋರಿಸ್ತಾ ಇದೆ. ಅಂದರೆ ನಮ್ಮ ಒಂದು ಕಾಲ್ ಫಾರ್ವರ್ಡಿಂಗ್ ಅನ್ನೋದು ಸಂಪೂರ್ಣವಾಗಿ ಕ್ಯಾನ್ಸಲ್ ಆಗಿದೆ. ನಂತರದಲ್ಲಿ ನಾವು ಬೇರೆ ಫೋನಲ್ಲಿ ನಾವು ಯೂಸ್ ಮಾಡ್ತಾ ಇದ್ರೆ ಮೊದಲು ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಇಲ್ಲಿ ಕಾಲ್ ಸೆಟ್ಟಿಂಗ್ ಅಥವಾ ಕಾಲ್ ಫಾರ್ವರ್ಡಿಂಗ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಸೆಟ್ಟಿಂಗ್ಸ್ನ ಓಪನ್ ಮಾಡಿಬಿಟ್ಟು ಮೇಲ್ಗಡೆ ಸರ್ಚ್ ಆಪ್ಷನ್ ಇರುತ್ತೆ, ಅಲ್ಲಿಂದ ಕಾಲ್ ಸೆಟ್ಟಿಂಗ್ಸ್ ಅಂತ ನೀವು ಸರ್ಚ್ ಮಾಡಿದರೆ ನಿಮಗೆ ಕಾಲ್ ಸೆಟ್ಟಿಂಗ್ಸ್ಗೆ ಸಂಬಂಧಪಟ್ಟಂಥ ಎಲ್ಲ ಸೆಟ್ಟಿಂಗ್ಸ್ಗಳು ಓಪನ್ ಆಗುತ್ತೆ ನೇರವಾಗಿ. ಇಲ್ಲಿ ನೋಡಿ, ಕಾಲ್ ಸೆಟ್ಟಿಂಗ್ಸ್ ಅಂತ ನಾನು ಇಲ್ಲಿ ಸೆಟ್ಟಿಂಗ್ಸ್ನಲ್ಲಿ ಈ ರೀತಿ ಸರ್ಚ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ನಿಮಗೆ ಕಾಲ್ ಫಾರ್ವರ್ಡಿಂಗು, ಕಾಲ್ ವೇಟಿಂಗ್ ಎಲ್ಲ ಆಪ್ಷನ್ಸ್ಗಳು ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಲ್ಲಿಂದ ನೀವು ಕಾಲ್ ಫಾರ್ವರ್ಡಿಂಗ್ನ ಕ್ಯಾನ್ಸಲ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳು ಇದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ಮುಂದೆ ಬರ್ತೀವಿ. ಎಲ್ಲಿವರೆಗೂ